ಇವತ್ತು ನಮ್ಮ ಡುಮ್ಮಂಗೆಲ್ಲಾನು ಬಾಯಿಗೆ ಬರ್ಸಿದ್ದೆವು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಅಲ್ಲಿಂದ ರೂಮಿಂದ ರೆಡಿಯಾಗಿ ಅಲ್ಲಿಂದ ನಮ್ಮ ಡುಮ್ಮ ಅವ್ರ ಮನೆ ಕಡೆ ಬಂದೆ. ನಮ್ಮ ಡುಮ್ಮನ ಪಿಕ್ ಮಾಡ್ಕೋಬೇಕಿತ್ತು, ಅವನ ದಿವಸ ಫಸ್ಟೇ. ಹಂಗಾಗಿ ಅವನಿಗೆ ಹೇಳಿ ಅಲ್ಲಿಂದ ಶೋರೂಮ್ ಕಡೆಗೆ ಹೊಟ್ಟೆ. ಶೋರೂಮ್ ಕಡೆ ಹೋಗ್ತಾ ಹಂಗೆ ನಂದು ಡುಮ್ಮಂದು ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಶೋರೂಮ್ ಕಡೆ ಬಂದು ಶೋರೂಮ್ ಹತ್ರ ಗಾಡಿ ನಿಲ್ಲಿಸಿ ಒಳಗಡೆ ಹೋಗಿ ಬಟ್ಟೆ ಚೇಂಜ್ ಮಾಡಿ, ನಮ್ಮದು ಡುಮ್ಮಂದು ಸ್ವಲ್ಪ ಕಾಲು ಏಟಾಗಿಬಿಟ್ಟಿತ್ತು, ಅದಕ್ಕೆ ಬ್ಯಾಂಡೇಜ್ ಹಾಕಬೇಕಿತ್ತು. ಅದನ್ನು ಬ್ಯಾಂಡೇಜ್ ಹಾಕ್ಕೊಟ್ಟು ಅಲ್ಲಿಂದ ಒಳಗಡೆ ಬಂದ ತಕ್ಷಣ ಒಂದು ಗೇರ್ ಬಾಕ್ಸ್ ಎತ್ತಬೇಕಿತ್ತು, ಕ್ಲಚ್ ಹಾಕಬೇಕಿತ್ತು ಆ ಗಾಡಿದು. ಅದನ್ನು ಗೇರ್ ಬಾಕ್ಸ್ ಎತ್ತಿ ಕೂರಿಸಿ ಅಲ್ಲಿಂದ ನಂದು ಒಂದು ಓಲ್ಡ್ ಕಾರು ಸಸ್ಪೆನ್ಷನ್ ವರ್ಕ್ ಆಗಿತ್ತು, ಅದನ್ನು ಕ್ಲಚ್ ಹಾಕಬೇಕಿತ್ತು. ಅದನ್ನು ಹೋಗಿ ಆಲ್ಮೋಸ್ಟ್ ಎಲ್ಲನೂ ಬಿಚ್ಚಿ ಅಲ್ಲಿಂದ ನನ್ನ ಫ್ರೆಂಡು ಮತ್ತು ನಾನೆಲ್ಲ, ಅದು ಗೇರ್ ಬಾಕ್ಸ್ ತುಂಬ ಕಷ್ಟ ಇತ್ತು, ಅದನ್ನು ಇಳಿಸ್ಬೇಕು ಅಂತ ಟ್ರೈ ಮಾಡ್ತಾಯಿದ್ದೋ. ಸ್ವಲ್ಪ ಕಷ್ಟ ಇತ್ತು, ಆಗಿದ್ರೂ ಹೆಂಗೋ ಅಡ್ಜಸ್ಟ್ ಮಾಡಿ ಅದನ್ನು ಕೆಳಗಡೆ ಡೌನ್ ಮಾಡಿ ಗೇರ್ ಬಾಕ್ಸನ್ನು ಕೆಳಗಡೆ ಇಳಿಸ್ಕೊಂಡು ಅದನ್ನು ಜಾಕಿಂದ ಕೆಳಗಡೆ ಇಳಿಸ್ಬೇಕಿತ್ತು. ಅದು ಆಗ್ತಿರ್ಲಿಲ್ಲ. ಆಮೇಲೆ ಇಳಿಸಿ ಅದು ಕ್ಲಚ್ ಎಲ್ಲ ಬಿಚ್ಚಬೇಕಿತ್ತು. ಅದನ್ನು ಕ್ಲಚ್ ಬಿಚ್ಚಿ ಹೊಸ ಕ್ಲಚ್ ತಂದು ಹೊಸ ಕ್ಲಚ್ಚದು ಹೆಂಗೈತೆ ಅಂತ ನೋಡಿ ಕ್ಲಚ್ ಸೆಂಟ್ರ್ ಮಾಡಬೇಕಿತ್ತು. ಇಂಜಿನಲ್ಲಿ ಕ್ಲಚ್ ಸೆಂಟ್ರ್ ಮಾಡಿಕೊಂಡು ಅದು ಕ್ಲಚ್ ಸೆಂಟ್ರ್ ಯಾವ ಥರ ಐತೆ ಅಂತ ಚೆಕ್ ಮಾಡಿಕೊಂಡು ಟಾರ್ಚ್ ಹಾಕಿ ನೋಡಿ, ಅಲ್ಲಿಂದ ಒಂದು ತಾರು, ನಾನು ಬೆಳಗ್ಗೆಯಿಂದ ಡ್ರೈವಿಂಗೇ ಮಾಡಿರಲಿಲ್ಲ, ಹಾಗಾಗಿ ಒಂದು ತಾರು ಹೊರಗಡೆ ತೆಗಿಬೇಕು ಅಂತಂದರು. ಆ ತಾರು ತೊಗೊಂಡೋಗಿ ಹೊರಗಡೆ ಹಾಕೋಕ್ಕೆ ಅಂತ ತೊಗೊಂಡೆ. ಹಾಗೆ ಅಲ್ಲೊಂದು ವೀಡಿಯೋ ಮಾಡಿಕೊಂಡು ಹಿಂದೆ ಇನ್ನೊಂದು ತಾರು ಬರ್ತಿತ್ತು, ಅದರದ್ದೊಂದು ವೀಡಿಯೋ ಮಾಡಿ ಅಲ್ಲಿಂದ ಬಂದರೆ ನಾವು ಹೌಸ್ ಕೀಪಿಂಗ್ ಆಂಟಿ ಬೈತಾಯಿದ್ರು. ಅವ್ರದ್ದು ವೀಡಿಯೋ ಮಾಡೋಕ್ಕೆ ಹೋಗಿದ್ದಕ್ಕೆ ಆ ಕಡೆ ಹೋಗ್ಬಿಟ್ರು. ಅಲ್ಲಿಂದ ನನ್ನ ಫ್ರೆಂಡ್ಸ್ದೆಲ್ಲ ಒಂದು ವೀಡಿಯೋ ಮಾಡಿಕೊಂಡು ಫೈನಲಿ ನಂದು ಓಲ್ಡ್ ತಾರು ಕ್ಲಚ್ ಎತ್ತಿದ್ದು ರೆಡಿ ಆಯಿತು. ಅದ್ರದ್ದೊಂದು ವೀಡಿಯೋ ಮಾಡಿಕೊಂಡು ಅಲ್ಲಿಗೆ ನಮ್ಮ ಬಾಸ್ ಬಂದರು. ಅವ್ರನ್ನ ಕರ್ಕೊಂಡು ಟ್ರಯಲ್ಗೆ ಅಂತ ಹೊರಟೆ. ಟ್ರಯಲ್ಗೆ ಹೋಗ್ಬೇಕಾದ್ರೆ ಅವರು ಈ ಥರ ಹೇಳ್ತಾಯಿದ್ರು. ಬೈ ಹೆಂಗೈತೈತೆ ಗಾಡಿ ಓಟಕ್ಕೆ? ಚೆನ್ನಾಗಿಲ್ಲ ಓಡ್ಸಕ್ಕೆ. ಅದಾದಮೇಲೆ ನಾನು ಸ್ನ್ಯಾಪಲ್ಲಿ ವೀಡಿಯೋ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಸ್ನ್ಯಾಪಲ್ಲಿ ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಶೋರೂಮ್ ಕಡೆಗೆ ಅಂತ ಹೊರಟು. ಯಾಕೆ ಅಂದರೆ ನಮ್ಮ ಅನಂತ್ ಕಾರ್ಸ್ಗೆ 5 ಅವಾರ್ಡ್ಗಳು ಬಂದಿದ್ದು, ಅದ್ರದ್ದೊಂದು ವೀಡಿಯೋ ಮಾಡಬೇಕು ಅಂತ ನಮ್ಮ HR ಹೇಳ್ತಾಯಿದ್ರು. ನನ್ನ ಕರೆದು ಹೇಳಿದ್ರು. ಅಲ್ಲಿಂದ ಎಲ್ಲ ಸ್ಟಾಫ್ಸು ಬಂದರು. ಹಾಗೆ ನಮ್ಮ GM ಯಾವುದೇ ಅದರಲ್ಲಿ ಏನೇನು ಬಂದೈತೆ ಅಂತ ಹೇಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ನಾನು ಎಲ್ಲ ಸ್ಟಾಫ್ದು ಒಂದು ವೀಡಿಯೋ ಮಾಡಿಕೊಂಡು ಹಾಗೆ ನಮ್ಮ GM ಮಾತಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಅವರು ಯಾವುದ್ರಲ್ಲಿ ಏನೇನು ಬಂದೈತೆ, ಮುಂದೆ ಏನು ಮಾಡ್ಬೋದು ಅಂತ ಹೇಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಮ್ಮ ಅಕೌಂಟ್ಸ್ ಹೆಡ್ ಅವರು ಪಕ್ಕದಲ್ಲಿದ್ದರು. ಅವರು ಚಪ್ಪಾಳೆ ಹೊಡೆದು ಎಲ್ಲರಿಗೂ ಕಂಗ್ರಾಟ್ಸ್ ಹೇಳಿದ್ರು. ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ಕೇಕ್ ಕೊಟ್ಟರು. ಕೇಕ್ ತಿಂದ್ಕೊಂಡು ರೂಮ್ ಕಡೆಗೆ ಅಂತ ಹೊರಟು. ರೂಮ್ ಕಡೆ ಹೋಗ್ಬೇಕಾದ್ರೆ ರಿಷಾನ್ ಬೈಕಲ್ಲಿ ದರ್ಶನ್ ಅವ್ರು ಕೂತ್ಕೊಂಡ್ರು. ಅವ್ರು ನೋಡಿದ್ರೆ ಒಂದು ಸೈಡ್ಗೆ ಲೇಡೀಸ್ ಥರ ಕೂತ್ಕೊಂಡ್ರು. ಅವ್ರಿಗೆ ಯಾವ ಥರ ಆಟ ಆಡಿಸ್ತು ಅಂತಂದರೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನಾನು ಹೊರಟಿದ್ದೆ ರೂಮ್ ಕಡೆಗೆ. ರೂಮಿಗೆ ಬಂದು ಬಟ್ಟೆ ಚೇಂಜ್ ಮಾಡಿ ಅಲ್ಲಿಂದ ಇನ್ನು ಮಾಮೂಲಿ ನಮ್ಮದು ಡ್ಯೂಟಿ ಕಡೆಗೆ ಹೋಗಲೇಬೇಕಿತ್ತು. ಹಾಗಾಗಿ ನಂದು ಹೆಲ್ಮೆಟ್ ತಗೊಂಡು ಬ್ಯಾಗ್ ತಗೊಂಡು ಅಲ್ಲಿಂದ ಡ್ಯೂಟಿಗೆ ಅಂತ ಹೊರಟು. ಡ್ಯೂಟಿ ಅಂದರೆ ಏನಿಲ್ಲ, ನಾನು ರ್ಯಾಪಿಡೋ ಮಾಡೋಕ್ಕೆ ಅಂತ ಹೊರಟೆ. ಹಾಗೆ ಹೋಗ್ತಾ ಪೆಟ್ರೋಲ್ ಇರಲಿಲ್ಲ, ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಬೈಕ್ಗೆ ಅಲ್ಲಿಂದ ಫಸ್ಟ್ ಆರ್ಡ್ರ್ ಬಿದ್ದಿದ್ದೆ ಸಬರ್ಗೆ. ಹಾಗಾಗಿ ಫಸ್ಟ್ ಆರ್ಡ್ರ್ ಪಿಕಪ್ ಪಾಯಿಂಟ್ ಕಡೆಗೆ ಅಂತ ಹೊರಟೆ. ಹಾಗೆ ಹೋಗ್ತಾ ಹೈವೇಲಿ ಒಂದು ವೀಡಿಯೋ ಮಾಡಿಕೊಂಡೆ. A little to your left, a little to your right. ನಿನ್ನ ಬಾಡಿ ಶೇಕ್ ನೋಡಿ ಅದೇ ಟೈಟ್. ಬಾನಲ್ಲಿ ಚುಕ್ಕಿ ತುಂಬಾ ಇದೆ ರೈಟ್. ಬೇರೆ ಸ್ವಲ್ಪ ಡಲ್ಲು, ನೀನು ಮಾತ್ರ ಬ್ರೈಟ್. ತುಂಬಾ ಜನ ಗುಸು ನಿನ್ನ ಹಿಂದೆ, ಹವಾಮಾನ ಬಿಸಿ ನೀನು ಬಂದ್ರೆ. ಬೇಬಿ ಡಿಡ್ ಯು ಕಾಲ್ ಮೀ? ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ
ಸಾಕು, ಯಾಕೋ ಬೇಜಾರಾಯಿತು, ಸ್ವಲ್ಪ ಆಗ್ತಿರ್ಲಿಲ್ಲ, ಮೈಕೈಯೆಲ್ಲ ನೋಯ್ತಾಯಿತ್ತು ಅಂತ ರೂಮ್ ಕಡೆಗೆ ಅಂತ ಹೊರಟೆ. ರೂಮ್ ಕಡೆಗೆ ಹೋಗ್ತಾ ನನ್ನ ಫ್ರೆಂಡ್ ಕಾಲ್ ಮಾಡಿ ಸ್ವಲ್ಪ ಮೊಸರು ತಗೊಬ ಮಗ ಊಟಕ್ಕೆ ಅಂತ ಹೇಳ್ದ. ಅಲ್ಲಿ ಅಂಗಡಿಗೆ ಹೋಗಿ ಮೊಸರು ತಗೊಂಡು ಅಲ್ಲಿಂದ ರೂಮ್ಗೆ ಅಂತ ಬಂದೆ. ಇವತ್ತಿನ ವಿಡಿಯೋ ಅಷ್ಟೇ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ.